ಎಲ್ಲರಿಗೂ ನಮಸ್ಕಾರಗಳು. ಲೈಫ್ ಆಫ್ ಸೈ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಕೂಡ ಸ್ವಾಗತ. ಭಾಷೆ ಅಂತಂದರೆ ನಮ್ಮ ಭಾವನೆಗಳನ್ನು ಮತ್ತೊಬ್ಬರ ಬಳಿ ವ್ಯಕ್ತಪಡಿಸಲು ಬಳಸುವಂತಹ ಒಂದು ಸಂವಹನ ಮಾಧ್ಯಮ. ಮೂಕರು, ಕಿವುಡರು ಸನ್ನೆಯ ಮೂಲಕ ಭಾಷೆಯನ್ನು ಬಳಸ್ತಾ ಹೋಗ್ತಾರೆ. ಹಾಗೆಯೇ ಕುರುಡರು ಸ್ಪರ್ಶದ ಮೂಲಕ ಭಾಷೆಯನ್ನು ಓದ್ತಾರೆ. ಶಬ್ದ ಮತ್ತು ಚಿಹ್ನೆ ಇವೆರಡೂ ಭಾಷೆಯ ಪ್ರಮುಖ ಅಂಶಗಳು. ಪ್ರತಿ 10 ಕಿಲೋಮೀಟರ್ಗೆ ಭಾಷೆಯಲ್ಲಿ ಬದಲಾವಣೆಗಳು ಆಗ್ತಾ ಹೋಗುತ್ತೆ. ಭಾಷೆ ಬದಲಾಗೋಕ್ಕೆ ಭೌಗೋಳಿಕ ಅಂಶಗಳು, ದೈಹಿಕ ಅಂಶಗಳು ಹಾಗೆ ಸಾಮಾಜಿಕ ಅಂಶಗಳು ಕಾರಣ ಆಗುತ್ತೆ. ಒಂದು ಭಾಷೆಯನ್ನಾಡುವಂತಹ ಜನರು ವಿವಿಧ ಪ್ರದೇಶದಲ್ಲಿ ಹಂಚಿ ಹೋದಾಗ ಭಾಷೆ ಬದಲಾವಣೆಯನ್ನು ಹೊಂದುತ್ತೆ. ಉದಾಹರಣೆಯಾಗಿ ಬೆಳಗಾವಿಯ ಭಾಷೆ ಒಂದು ಸೊಗಡು ಬೇರೆ ಇದೆ. ಮಂಗಳೂರಿನಲ್ಲಿ ಮಾತನಾಡುವಂಥ ಕನ್ನಡದ ರೀತಿ ಬೇರೆ ಇದೆ. ಬೆಂಗಳೂರಿನಲ್ಲಿ ಮಾತನಾಡುವಂತಹ ಭಾಷೆ, ಕನ್ನಡ ಭಾಷೆ ವೈವಿಧ್ಯತೆಯಿಂದ ಕೂಡಿದೆ. ಹಾಗೆಯೇ ಸಮಾಜದಲ್ಲಿ ಹಲವು ಭಾಷೆಯನ್ನಾಡುವಂತಹ ಜನರ ನಡುವೆ ಜೀವಿಸಿದಂತಹ ವ್ಯಕ್ತಿಗಳಾಡುವಂತಹ ಭಾಷೆಯಲ್ಲಿಯೂ ಕೂಡ ಬದಲಾವಣೆಯನ್ನು ಹೊಂದುತ್ತೆ. ಸಾಮಾಜಿಕ ಅಂಶವಾಗಿಯೂ ಕೂಡ ಭಾಷೆಯ ಬದಲಾವಣೆಗೆ ಕಾರಣ ಆಗುತ್ತೆ. ದೈಹಿಕವಾಗಿ ಭಾಷೆ ಯಾವ ರೀತಿ ಬದಲಾವಣೆ ಹೊಂದುತ್ತೆ ಅಂತಂದರೆ, ಕಠಿಣವಾದಂತಹ ಪದಗಳನ್ನು ಉಚ್ಚಾರಣೆ ಮಾಡೋದಕ್ಕೆ ಸಾಧ್ಯ ಆಗದಲೇ ಇದ್ದಾಗ ಭಾಷೆಯಲ್ಲಿ ಬದಲಾವಣೆಗಳು ಆಗ್ತಾ ಹೋಗುತ್ತೆ. ಇದಕ್ಕೆ ಉದಾಹರಣೆ ಹಳ್ಳಿ ಭಾಷೆ ಮತ್ತು ಸಿಟಿ ಭಾಷೆಯನ್ನು ನಾವು ತಗೊಳ್ಬಹುದು. ಶಂಕರನ ಸಂಕರ ಅನ್ನೋದಾಗಿರಬಹುದು. ಹಾಗೆಯೇ ಬನ್ನಿ ಅಂದರೆ ಬರ್ರಿ ಅಂತ ಹೇಳೋದಾಗಿರ್ಬೋದು. ಹೀಗೆ ಉಚ್ಚಾರಣೆ ಕಷ್ಟ ಆದಾಗ ಅಲ್ಲಿ ಭಾಷೆಯಲ್ಲಿ ಬದಲಾವಣೆ ಅನ್ನೋದು ಆಗ್ತಾ ಹೋಗುತ್ತೆ. ಯಾಕೆ ನಾನು ಭಾಷೆಯ ಬಗ್ಗೆ ಇಷ್ಟೊಂದು ಹೇಳ್ತಾ ಇದ್ದೀನಿ ಅಂತಂದರೆ, ನಾನು ಇವತ್ತು ಒಂದು ಹೊಸ ಭಾಷೆಯನ್ನು ಕಲಿಯೋದಕ್ಕೆ ಮುಂದಾಗ್ತಾ ಇದ್ದೀನಿ. ಹೊಸ ಭಾಷೆಯನ್ನು ಕಲಿಯೋಕ್ಕೆ ನಿರ್ಧಾರವನ್ನು ಮಾಡಿದಾಗ ಯಾವ ಭಾಷೆಯನ್ನು ಕಲಿಬೇಕು ಅಂತ ಮೊದಲು ಯೋಚನೆ ನನಗೆ ಶುರುವಾಯಿತು. ದೇಶೀಯ ಭಾಷೆಯನ್ನು ನಾನು ಕಲಿಬೇಕೋ ಇಲ್ಲ ವಿದೇಶ ಭಾಷೆಯನ್ನು ಕಲಿಬೇಕು ಅಂತ. ನಾನಂತೂ ವಿದೇಶಕ್ಕೆ ಯಾವತ್ತೂ ಕೂಡ ಹೋಗೋದಿಲ್ಲ. ಹಾಗಾಗಿ ನಾನು ವಿದೇಶಿ ಭಾಷೆಯನ್ನು ಕಲಿತು ನನಗೆ ಪ್ರಯೋಜನ ಕೂಡ ಇಲ್ಲ. ಹಾಗೆಯೇ ನಾನು ಬೇರೆ ರಾಜ್ಯಕ್ಕೂ ಕೂಡ ಸದ್ಯಕ್ಕೆ ನಾನು ಹೋಗೋದಿಲ್ಲ. ಹಾಗಾಗಿ ಬೇರೆ ರಾಜ್ಯದ ಭಾಷೆಯನ್ನು ಕಲಿಯುವಂತಹ ಅವಶ್ಯಕತೆ ಕೂಡ ನನಗಿಲ್ಲ. ಮುಂದೆ ಸಾಧ್ಯ ಆದರೆ ಕಲಿಯೋಣ. ಆದರೆ ಕನ್ನಡ ನಾಡಿನಲ್ಲೇ ಸಾಕಷ್ಟು ಭಾಷೆಗಳು ಇದ್ದಾವೆ. ಕನ್ನಡ ನಾಡಿನಲ್ಲಿ ತುಳು ಹಾಗೆ ಕೊಡವ ಭಾಷೆ ಕೂಡ ಇದೆ. ಹಾಗಾಗಿ ಕೊಡವ ಭಾಷೆ, ತುಳು ಭಾಷೆಯನ್ನು ನಾನು ಕಲಿಯುವಂಥ ಪ್ರಯತ್ನವನ್ನು ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಕನ್ನಡದ ನೆಲದ ಭಾಷೆಯಾದಂತಹ ಕೊಡವ ಮತ್ತು ತುಳು ಭಾಷೆಯನ್ನು ಕಲಿಯುವಂತಹ ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ. ಖಂಡಿತವಾಗ್ಲೂ ಪರಿಪೂರ್ಣವಾಗಿ ಕಲಿಯೋಕ್ಕೆ ಸಾಧ್ಯ ಆಗತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ಪ್ರಯತ್ನ ಖಂಡಿತವಾಗ್ಲೂ ಮುಖ್ಯ ಆಗುತ್ತೆ. ಅಲ್ಪ ಸ್ವಲ್ಪ ವಾಕ್ಯಗಳು, ಅಲ್ಪ ಸ್ವಲ್ಪ ಪದಗಳಾದರೂ ನಾವು ಕಲಿಯೋದು ತುಂಬಾ ಮುಖ್ಯ ಅನಿಸುತ್ತೆ. ಹಾಗಾಗಿ ತುಳು ಭಾಷೆಯನ್ನು ಕಲಿಯುವಂತಹ ಪ್ರಯತ್ನವನ್ನು ಇಂದಿನಿಂದ ನಾನು ಶುರು ಮಾಡ್ತಾಯಿದ್ದೀನಿ. ಈ ಪ್ರಯತ್ನ ನಿಮಗೆ ಇಷ್ಟ ಆದರೆ ಲೈಕನ್ನು ಮಾಡಿ, ಸಬ್ಸ್ಕ್ರೈಬನ್ನು ಮಾಡಿ. ಎಲ್ಲರಿಗೂ ನಮಸ್ಕಾರಗಳು.